ಈಗ ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದು. ಈಗ ಕೆಎನ್ ರಾಜಣ್ಣ ಭೇಟಿಯಾಗಿರೋದಿದೆಯಲ್ಲ, ಇದು ಬಹಳ ವಿಶೇಷವಾದಂತ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಹೇಳಿದ್ರು ಕೂಡ ಬಹಳ ವಿಶೇಷವಾದಂತ ಅರ್ಥ ಇದೆ. ಹೋಗಿ ಕೆಎನ್ ರಾಜಣ್ಣ ಅವರ ಹಿಂದೆ ಬಿದ್ದಿದ್ಯಾ ಹಾಗಾದ್ರೆ ಕೇಸರಿ ಸೇನೆ ಅನ್ನುವಂತ ಪ್ರಶ್ನೆ. ಒಂದೇ ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂತ ಕೆಎನ್ ರಾಜಣ್ಣ ಅವರು, ಆದ್ರೆ ಕೆಎನ್ ರಾಜಣ್ಣ ಅವರಿಂದ ಅಂತದ್ದೇನ್ ಲಾಭ ಬಿಜೆಪಿಗೆ ಹಾಗಾದ್ರೆ ಅಂತ ನೀವೇನಾದ್ರೂ ಅಂದುಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಲಾಭ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಕೂಡ ಅರಿತುಕೊಂಡಿದೆ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆಯ ನಾಯಕ. ತುಮಕೂರಿನಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೆಳಗಾವಿಯನ್ನ ಹೊರತುಪಡಿಸಿದ್ರೆ 2ನೇ ಸ್ಥಾನದಲ್ಲಿರೋದೇ ತುಮಕೂರು. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಕೂಡ ಇದೆ. ಅದನ್ನ ಎಲ್ಲವನ್ನೂ ಕೂಡ ಗಮನಿಸಿ ಬಿಜೆಪಿ ಏನಾದ್ರೂ ಗಾಳ ಹಾಕ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ, ಸಮರ್ಥ ನಾಯಕ ಬೇಕೇ ಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಗೊತ್ತಿರುವಂತಹ ವಿಚಾರ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಪ್ರಬಲ ನಾಯಕ ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ಕೆಎನ್ ರಾಜಣ್ಣ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಎಸ್ಟಿ ಮತದಾರರನ್ನ ಗಮನಿಸಿದ್ರೆ 7% ಪ್ರಮುಖವಾಗಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಂದ್ರೆ 7% ಎಸ್ಟಿ ಮತದಾರರು ಕೂಡ ಇದ್ದಾರೆ. ಜೊತೆಗೆ ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಮೀಸಲು ಕ್ಷೇತ್ರಗಳು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಎಲ್ಲವನ್ನು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಆಗಿತ್ತು, ಎಲ್ಲೆಲ್ಲಿ ಮೈನಸ್ ಆಗಿತ್ತು, ಕಳೆದ ಚುನಾವಣೆಯಲ್ಲಿ ಯಾವುದನ್ನ ನೆಗ್ಲೆಕ್ಟ್ ಮಾಡಿದ್ರು, ಯಾವ ಫ್ಯಾಕ್ಟರ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರು, ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಗಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಅವರಿಗೆ ಹಾಗಾದ್ರೆ ಗಾಳ ಹಾಕಿತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಜೊತೆಗೆ ರಾಜಣ್ಣ ಅವರ ಜೊತೆಯಲ್ಲಿ ಹಾಗಾದ್ರೆ ಈಗ ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದು. ಈಗ ಕೆಎನ್ ರಾಜಣ್ಣ ಭೇಟಿಯಾಗಿರೋದಿದೆಯಲ್ಲ, ಇದು ಬಹಳ ವಿಶೇಷವಾದಂತ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಹೇಳಿದ್ರು ಕೂಡ ಬಹಳ ವಿಶೇಷವಾದಂತ ಅರ್ಥ ಇದೆ. ಹೋಗಿ ಕೆಎನ್ ರಾಜಣ್ಣ ಅವರ ಹಿಂದೆ ಬಿದ್ದಿದ್ಯಾ ಹಾಗಾದ್ರೆ ಕೇಸರಿ ಸೇನೆ ಅನ್ನುವಂತ ಪ್ರಶ್ನೆ. ಒಂದೇ ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂತಹ ಕೆಎನ್ ರಾಜಣ್ಣ ಅವರು, ಆದ್ರೆ ಕೆಎನ್ ರಾಜಣ್ಣ ಅವರಿಂದ ಅಂತದ್ದೇನ್ ಲಾಭ ಬಿಜೆಪಿಗೆ ಹಾಗಾದ್ರೆ ಅಂತ ನೀವೇನಾದ್ರೂ ಅಂದುಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಲಾಭ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಕೂಡ ಅರಿತುಕೊಂಡಿದೆ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆಯ ನಾಯಕ. ತುಮಕೂರಿನಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೆಳಗಾವಿಯನ್ನ ಹೊರತುಪಡಿಸಿದ್ರೆ 2ನೇ ಸ್ಥಾನದಲ್ಲಿರೋದೇ ತುಮಕೂರು. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಕೂಡ ಇದೆ. ಅದನ್ನ ಎಲ್ಲವನ್ನೂ ಕೂಡ ಗಮನಿಸಿ ಬಿಜೆಪಿ ಏನಾದ್ರೂ ಗಾಳ ಹಾಕ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ, ಸಮರ್ಥ ನಾಯಕ ಬೇಕೇ ಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಗೊತ್ತಿರುವಂತಹ ವಿಚಾರ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಪ್ರಬಲ ನಾಯಕ ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ಕೆಎನ್ ರಾಜಣ್ಣ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಎಸ್ಟಿ ಮತದಾರರನ್ನ ಗಮನಿಸಿದ್ರೆ 7% ಪ್ರಮುಖವಾಗಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಂದ್ರೆ 7% ಎಸ್ಟಿ ಮತದಾರರು ಕೂಡ ಇದ್ದಾರೆ. ಜೊತೆಗೆ ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಮೀಸಲು ಕ್ಷೇತ್ರಗಳು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಎಲ್ಲವನ್ನು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಆಗಿತ್ತು, ಎಲ್ಲೆಲ್ಲಿ ಮೈನಸ್ ಆಗಿತ್ತು, ಕಳೆದ ಚುನಾವಣೆಯಲ್ಲಿ ಯಾವುದನ್ನ ನೆಗ್ಲೆಕ್ಟ್ ಮಾಡಿದ್ರು, ಯಾವ ಫ್ಯಾಕ್ಟರ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರು, ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಗಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಅವರಿಗೆ ಹಾಗಾದ್ರೆ ಗಾಳ ಹಾಕಿತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಜೊತೆಗೆ ರಾಜಣ್ಣ ಅವರ ಜೊತೆಯಲ್ಲಿ ಹಾಗಾದ್ರೆ ಈಗ ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದು. ಈಗ ಕೆಎನ್ ರಾಜಣ್ಣ ಭೇಟಿಯಾಗಿರೋದಿದೆಯಲ್ಲ, ಇದು ಬಹಳ ವಿಶೇಷವಾದಂತ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಹೇಳಿದ್ರು ಕೂಡ ಬಹಳ ವಿಶೇಷವಾದಂತ ಅರ್ಥ ಇದೆ. ಹೋಗಿ ಕೆಎನ್ ರಾಜಣ್ಣ ಅವರ ಹಿಂದೆ ಬಿದ್ದಿದ್ಯಾ ಹಾಗಾದ್ರೆ ಕೇಸರಿ ಸೇನೆ ಅನ್ನುವಂತ ಪ್ರಶ್ನೆ. ಒಂದೇ ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂತಹ ಕೆಎನ್ ರಾಜಣ್ಣ ಅವರು, ಆದ್ರೆ ಕೆಎನ್ ರಾಜಣ್ಣ ಅವರಿಂದ ಅಂತದ್ದೇನ್ ಲಾಭ ಬಿಜೆಪಿಗೆ
ಹಾಗಾದ್ರೆ ಅಂತ ನೀವೇನಾದ್ರೂ ಅಂದುಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಲಾಭ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಕೂಡ ಅರಿತುಕೊಂಡಿದೆ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆಯ ನಾಯಕ. ತುಮಕೂರಿನಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೆಳಗಾವಿಯನ್ನ ಹೊರತುಪಡಿಸದೆ 2ನೇ ಸ್ಥಾನದಲ್ಲಿರೋದೇ ತುಮಕೂರು. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಕೂಡ ಇದೆ. ಅದನ್ನೆಲ್ಲವನ್ನೂ ಕೂಡ ಗಮನಿಸಿ ಬಿಜೆಪಿ ಏನಾದ್ರೂ ಗಾಳ ಹಾಕ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ, ಸಮರ್ಥ ನಾಯಕ ಬೇಕೇ ಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಗೊತ್ತಿರುವಂತಹ ವಿಚಾರ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಪ್ರಬಲ ನಾಯಕ ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ಕೆಎನ್ ರಾಜಣ್ಣ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಎಸ್ಟಿ ಮತದಾರರನ್ನ ಗಮನಿಸಿದ್ರೆ 7% ಪ್ರಮುಖವಾಗಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಂದ್ರೆ 7% ಎಸ್ಟಿ ಮತದಾರರು ಕೂಡ ಇದ್ದಾರೆ. ಜೊತೆಗೆ ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಮೀಸಲು ಕ್ಷೇತ್ರಗಳು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಎಲ್ಲವನ್ನು ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಆಗಿತ್ತು, ಎಲ್ಲೆಲ್ಲಿ ಮೈನಸ್ ಆಗಿತ್ತು, ಕಳೆದ ಚುನಾವಣೆಯಲ್ಲಿ ಯಾವುದನ್ನ ನೆಗ್ಲೆಕ್ಟ್ ಮಾಡಿದ್ರು, ಯಾವ ಫ್ಯಾಕ್ಟರ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರು, ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಗಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಅವರಿಗೆ ಹಾಗಾದ್ರೆ ಗಾಳ ಹಾಕಿತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಜೊತೆಗೆ ರಾಜಣ್ಣ ಅವರ ಜೊತೆಯಲ್ಲಿ ಹಾಗಾದ್ರೆ ಈಗ ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದು. ಈಗ ಕೆಎನ್ ರಾಜಣ್ಣ ಭೇಟಿಯಾಗಿರೋದಿದೆಯಲ್ಲ, ಇದು ಬಹಳ ವಿಶೇಷವಾದಂತ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಹೇಳಿದ್ರು ಕೂಡ ಬಹಳ ವಿಶೇಷವಾದಂತ ಅರ್ಥ ಇದೆ. ಹೋಗಿ ಕೆಎನ್ ರಾಜಣ್ಣ ಅವರ ಹಿಂದೆ ಬಿದ್ದಿದ್ಯಾ ಹಾಗಾದ್ರೆ ಕೇಸರಿ ಸೇನೆ ಅನ್ನುವಂತ ಪ್ರಶ್ನೆ. ಒಂದೇ ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂತಹ ಕೆಎನ್ ರಾಜಣ್ಣ ಅವರು. ಆದ್ರೆ ಕೆಎನ್ ರಾಜಣ್ಣ ಅವರಿಂದ ಅಂತದ್ದೇನ್ ಲಾಭ ಬಿಜೆಪಿಗೆ ಹಾಗಾದ್ರೆ ಅಂತ ನೀವೇನಾದ್ರೂ ಅಂದುಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಲಾಭ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಕೂಡ ಅರಿತುಕೊಂಡಿದೆ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆಯ ನಾಯಕ. ತುಮಕೂರಿನಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೆಳಗಾವಿಯನ್ನ ಹೊರತುಪಡಿಸದೆ 2ನೇ ಸ್ಥಾನದಲ್ಲಿರೋದೇ ತುಮಕೂರು. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಕೂಡ ಇದೆ. ಅದನ್ನೆಲ್ಲವನ್ನೂ ಕೂಡ ಗಮನಿಸಿ ಬಿಜೆಪಿ ಏನಾದ್ರೂ ಗಾಳ ಹಾಕ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ, ಸಮರ್ಥ ನಾಯಕ ಬೇಕೇ ಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಗೊತ್ತಿರುವಂತಹ ವಿಚಾರ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಪ್ರಬಲ ನಾಯಕ ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ಕೆಎನ್ ರಾಜಣ್ಣ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಎಸ್ಟಿ ಮತದಾರರನ್ನ ಗಮನಿಸಿದ್ರೆ 7% ಪ್ರಮುಖವಾಗಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಂದ್ರೆ 7% ಎಸ್ಟಿ ಮತದಾರರು ಕೂಡ ಇದ್ದಾರೆ. ಜೊತೆಗೆ ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಮೀಸಲು ಕ್ಷೇತ್ರಗಳು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಎಲ್ಲವನ್ನು ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಆಗಿತ್ತು, ಎಲ್ಲೆಲ್ಲಿ ಮೈನಸ್ ಆಗಿತ್ತು, ಕಳೆದ ಚುನಾವಣೆಯಲ್ಲಿ ಯಾವುದನ್ನ ನೆಗ್ಲೆಕ್ಟ್ ಮಾಡಿದ್ರು, ಯಾವ ಫ್ಯಾಕ್ಟರ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರು, ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಗಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಅವರಿಗೆ ಹಾಗಾದ್ರೆ ಗಾಳ ಹಾಕಿತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಜೊತೆಗೆ ರಾಜಣ್ಣ ಅವರ ಜೊತೆಯಲ್ಲಿ ಹಾಗಾದ್ರೆ ಈಗ ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದು. ಈಗ ಕೆಎನ್ ರಾಜಣ್ಣ ಭೇಟಿಯಾಗಿರೋದಿದೆಯಲ್ಲ, ಇದು ಬಹಳ ವಿಶೇಷವಾದಂತ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಹೇಳಿದ್ರು ಕೂಡ ಬಹಳ ವಿಶೇಷವಾದಂತ ಅರ್ಥ ಇದೆ. ಹೋಗಿ ಕೆಎನ್ ರಾಜಣ್ಣ ಅವರ ಹಿಂದೆ ಬಿದ್ದಿದ್ಯಾ ಹಾಗಾದ್ರೆ ಕೇಸರಿ ಸೇನೆ ಅನ್ನುವಂತ ಪ್ರಶ್ನೆ. ಒಂದೇ ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂತಹ ಕೆಎನ್ ರಾಜಣ್ಣ ಅವರು. ಆದ್ರೆ ಕೆಎನ್ ರಾಜಣ್ಣ ಅವರಿಂದ ಅಂತದ್ದೇನ್ ಲಾಭ ಬಿಜೆಪಿಗೆ ಹಾಗಾದ್ರೆ ಅಂತ ನೀವೇನಾದ್ರೂ ಅಂದುಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಲಾಭ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಕೂಡ ಅರಿತುಕೊಂಡಿದೆ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆಯ ನಾಯಕ. ತುಮಕೂರಿನಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೆಳಗಾವಿಯನ್ನ ಹೊರತುಪಡಿಸದೆ 2ನೇ ಸ್ಥಾನದಲ್ಲಿರೋದೇ ತುಮಕೂರು. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಕೂಡ ಇದೆ.
ಅದನ್ನ ಎಲ್ಲವನ್ನೂ ಕೂಡ ಗಮನಿಸಿ ಬಿಜೆಪಿ ಏನಾದ್ರೂ ಗಾಳ ಹಾಕ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆ ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ, ಸಮರ್ಥ ನಾಯಕ ಬೇಕೇ ಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಗೊತ್ತಿರುವಂತಹ ವಿಚಾರ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಪ್ರಬಲ ನಾಯಕ ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ಕೆಎನ್ ರಾಜಣ್ಣ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಎಸ್ಟಿ ಮತದಾರರನ್ನ ಗಮನಿಸಿದ್ರೆ 7% ಪ್ರಮುಖವಾಗಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಂದ್ರೆ 7% ಎಸ್ಟಿ ಮತದಾರರು ಕೂಡ ಇದ್ದಾರೆ. ಜೊತೆಗೆ ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಮೀಸಲು ಕ್ಷೇತ್ರಗಳು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಎಲ್ಲವನ್ನು ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಆಗಿತ್ತು, ಎಲ್ಲೆಲ್ಲಿ ಮೈನಸ್ ಆಗಿತ್ತು, ಕಳೆದ ಚುನಾವಣೆಯಲ್ಲಿ ಯಾವುದನ್ನ ನೆಗ್ಲೆಕ್ಟ್ ಮಾಡಿದ್ರು, ಯಾವ ಫ್ಯಾಕ್ಟರ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರು, ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಗಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಎನ್ ರಾಜಣ್ಣ ಅವರಿಗೆ ಹಾಗಾದ್ರೆ ಗಾಳ ಹಾಕಿತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಜೊತೆಗೆ ರಾಜಣ್ಣ ಅವರ ಜೊತೆಯಲ್ಲಿ ಹಾಗಾದ್ರೆ